ದೆಹಲಿಯಲ್ಲಿ ಏನು ಬಾಂಬ್ ಸ್ಫೋಟ ಆದ ನಂತರ ರಾಜ್ಯದಲ್ಲೂ ಕೂಡ ಸಾಕಷ್ಟು ಒಂದು ಕಟ್ಟೆಚ್ಚರವನ್ನು ವಹಿಸಲಾಗ್ತಿದ್ದಾರೆ. ಅದರಲ್ಲೂ ಕೂಡ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ. ಇದರಿಂದ ಇಲ್ಲಿ ಕೂಡ ಒಂದು ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ಎಲ್ಲ ಕೂಡ ಬ್ಯಾಗ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಮೆಟಲ್ ಡಿಟೆಕ್ಟರ್ ಕೂಡ ಇದೆ. ಅಲ್ಲಿಂದ ಕೂಡ ಜನರನ್ನು ಅಲ್ಲಿ ಒಳಗಿಂದ ಬರ್ತಾರೆ. ಅಲ್ಲಿ ನಂತರ ಬಂದಂಥ ಜನರನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡ್ತದೆ. ಬ್ಯಾಗ್ಗಳ ನಂತರ ಅಂದರೆ ಏಕಕಾಲದಲ್ಲಿ ಏನಾದರೂ ಸಂಚನ್ನು ಮಾಡಿ ಸ್ಫೋಟವನ್ನು ಮಾಡ್ಬೋದು ಅನ್ನೋ ಒಂದು ಅನುಮಾನ ಮತ್ತು ಎಲ್ಲ ಕಡೆನೂ ಒಂದು ಎಚ್ಚರಿಕೆ ಇರಲಿ ಅನ್ನೋ ಉದ್ದೇಶದಿಂದ ಈ ರೀತಿಯಾದಂಥ ಒಂದು ತೀವ್ರವಾದಂಥ ಕಟ್ಟೆಚ್ಚರವನ್ನು ವಹಿಸಿ ಶೋಧವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದು ದಾವಣಗೆರೆಯ ರೈಲ್ವೆ ನಿಲ್ದಾಣ. ದಾವಣಗೆರೆ ರೈಲ್ವೆ ನಿಲ್ದಾಣ ನಿತ್ಯ 72 ಟ್ರೈನ್ಗಳು ಓಡಾಡ್ತವೆ. ಈ 72 ಟ್ರೈನ್ಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ. ಸಾಕಷ್ಟು ಜನಸಂದಣಿ ಅಂತ ಇರುವಂಥ ಪ್ರದೇಶ ಅದು, ನಗರ ಪ್ರದೇಶ. ಈ ರೀತಿಯಾದಂಥ ಬಾಂಬ್ ಸ್ಫೋಟ ಆದಾಗ ಇಲ್ಲೂ ಕೂಡ ಟಾರ್ಗೆಟನ್ನು ಮಾಡಿ ಯಾವುದೇ ರೀತಿಯಾದಂಥ ಘಟನೆ ಸಂಭವಿಸ್ಬೋದು ಅನ್ನೋ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಕಡೆನೂ ಒಂದು ತೀವ್ರ ಕಟ್ಟೆಚ್ಚರವನ್ನು ವಹಿಸುವಂಥ ಕೆಲಸವನ್ನು ಮಾಡ್ತಾರೆ. ದಾವಣಗೆರೆ ಎಸ್ ಪಿ ಆದಂಥ ಉಮಾಪ್ರಶಾಂತ್ ಅವರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಎಲ್ಲೆಲ್ಲಿ ಆಯಕಟ್ಟಿನ ಪ್ರದೇಶಗಳಿದೆ, ಜನಸಂದಣಿ ನಿಬಿಡ ಪ್ರದೇಶ ಇದೆ, ಆದರೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ನಿಲ್ದಾಣ ಆಗಿರ್ಬೋದು, ಈ ರೀತಿಯಾದಂಥ ಪ್ರದೇಶಗಳಿಗೆ ಎಲ್ಲ ಕಡೆ ಒಂದು ಕಟ್ಟೆಚ್ಚರವನ್ನು ವಹಿಸಿ ತಪಾಸಣೆಯನ್ನು ಮಾಡುವಂಥ ಒಂದು ಸೂಚನೆಯ ಮೇರೆಗೆ ಎಲ್ಲ ಕಡೆಯಿಂದ ಬ್ಯಾಗ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಬಾಂಬ್ ಸ್ಕ್ವಾಡ್ ದಳ ಮಾಡ್ತಾ ಇದೆ. ಅಂದರೆ ಡಾಗ್ ಸ್ಕ್ವಾಡ್ ಏನಿದೆ ಅದು ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಸಾಕಷ್ಟು ಕಡೆ ಇದೇ ರೀತಿಯಾಗಿ ಒಂದು ಕಟ್ಟೆಚ್ಚರವನ್ನು ವಹಿಸಿ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಈ ರೀತಿಯಾಗಿ ಕಟ್ಟೆಚ್ಚರ ವಹಿಸಿ ತಪಾಸಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ವಿಜಯ್, ನ್ಯೂಸ್ ಫಸ್ಟ್, ದಾವಣಗೆರೆ.